ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 308ನೇ ಆರಾಧನಾ ಮಹೋತ್ಸವ, ಶರಭ ಯೋಗೀಂದ್ರ ಸ್ವಾಮಿಯವರ 308ನೇ ಆರಾಧನಾ ಮಹೋತ್ಸವ ಅನ್ನೋದು ನಿನ್ನೆ ದಿವಸವಾದ ಆಗಸ್ಟ್ 6ನೇ ತಾರೀಕಿನಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದ ಸ್ಕಂದಗಿರಿ ಪಾಪಾಗ್ನಿ ಮಠದಲ್ಲಿ ನೆರವೇರಿತು. ಏನು ಈ ಶರಭ ಯೋಗೀಂದ್ರ ಸ್ವಾಮಿ ಅವರು ಏನು ಪಾಪಾಗ್ನಿ ಮಠ ಅನ್ನೋದೇನು ಎಲ್ಲ ಡೀಟೇಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಪಾಪಾಗ್ನಿ ಮಠ ಅನ್ನೋದು ಶ್ರೀ ಮಧ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರ 12 ವರ್ಷಗಳ ಕಾಲ ಅಂದರೆ ಬಾಲ್ಯದಲ್ಲಿ ಕಳೆದಂತಹ ತಾಳ ಪಾಪಾಗ್ನಿ ಮಠ ಆಗಿರುತ್ತೆ. ಹಾಗೆ ಸ್ಕಂದಗಿರಿ ಬೆಟ್ಟದ ಕೆಳಗಡೆ ಇರುವಂತಹ ಪಾಪಾಗ್ನಿ ಮಠ ಸಹ ಆಗಿರುತ್ತೆ. ವೀರಪಾಪಮಾಂಬ ಹಾಗೆ ವೀರಭೋಜಯ್ಯಾಚಾರ್ಯ ಅವರ ಸಾಕು ಮಗನಾದಂತಹ ನಮ್ಮ ವೀರಭಟ್ಲಯ್ಯ ಅವರು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ವೀರಂಭಟ್ಲಯ್ಯ ಅಂತ ಹಾಗೆ ದೊಡ್ಡವರಾದಂತಹ ವೀರಬ್ಬಯ್ಯ, ಹಾಗೆ ಈಗ ಶ್ರೀ ಮಧ್ವಿರಾಟ್ ಪೋತುಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಸಹ ಕರೀತಾರೆ. ಅವರು ನಮಗೆ ಕಾಲಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಸಹ ಆಷಾಢ ಮಾಸದಲ್ಲಿ ದೇವರ ಉತ್ಸವ ಜೊತೆಗೆ ಎಲ್ಲ ನಡೆಯುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ವೀರಭೋಜಾಚಾರ್ಯ ಅವರ ಜೀವ ಸಮಾಧಿ ಸಹ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪಾಪಮಾಂಬ ತಾಯಿ ಸಹ ಇಲ್ಲಿ ಜೀವ ಸಮಾಧಿ ಆಗಿರೋದು ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗೆ ವೀರಪಾಪಮಾಂಬ ಹಾಗೆ ವೀರಭೋಜಯ್ಯ ಅವರ ಕುಲಸ್ಥರಾದಂತಹ ಶರಭ ಯೋಗೀಂದ್ರ ಸ್ವಾಮಿ ಅವರ 308ನೇ ಆರಾಧನಾ ಮಹೋತ್ಸವ ಅಂದರೆ ಮಠಾಧೀಶರು ಆಗಿರ್ತಾರೆ. ಇಲ್ಲಿ ನೋಡಿ, ವೀರಪಾಪಮಾಂಬ ಅವರ ಜೀವ ಸಮಾಧಿ ಆಗಿರುತ್ತೆ. ಹಾಗೆ ಇಲ್ಲಿರುವಂತಹ ಈಶ್ವರ ದೇವರು ಇವರಾಗಿರ್ತಾರೆ. ಅಷ್ಟೇ ಅಲ್ಲ, ವೀರಪಾಪಮಾಂಬ ತಾಯಿಗೆ ವೀರಬ್ಬಯ್ಯ ಅವರು ವಿಶ್ವರೂಪವನ್ನು ಇಲ್ಲಿ ತೋರಿಸಿರುವಂತಹ ಜಾಗ ಸಹ ಇದೆ. ಹಾಗೆ ಅಲ್ಲಿ ಪಾದುಕೆಗಳು ಅಂದರೆ ಪಾದಗಳು ಸಹ ಇಲ್ಲಿದೆ. ಅಷ್ಟೇ ಅಲ್ಲದೆ ಕಾಶಿಯಿಂದ ತಂದು ಹಾಕಿರೋ ಲಿಂಗ ಸಹ ಇಲ್ಲಿದೆ. ಸ್ವತಃ ವೀರಬ್ರಹ್ಮೇಂದ್ರ ಸ್ವಾಮಿಯವರೇ ಹಾಕಿರೋ ಲಿಂಗ, ಚಿಕ್ಕ ಲಿಂಗ ದೊಡ್ಡದಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಉದ್ಭವವಾಗ್ತಾ ಇರುವ ನದಿ ಸಹ ಇದೆ, ನೋಡ್ಬೋದು. ಇಲ್ಲಿ ಪಾಪಾಗ್ನಿ ಮಠವು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕಿನ ಕಳವಾರ ಗ್ರಾಮದಲ್ಲಿದೆ. ಸ್ಕಂದಗಿರಿ ಬೆಟ್ಟಗಳ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಈ ಮಠವು 17 ಶತಮಾನದಲ್ಲಿ ಗುರುಕುಲ ಹಾಗೂ ಆಶ್ರಮವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಈ ಮಠವು ಇಂದು ಭಕ್ತರು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ತಾಣವಾಗಿದೆ. ಇದು ಮುದ್ದೇನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಸಂಗ್ರಹಾಲಯದ ಅಂದರೆ ಮ್ಯೂಸಿಯಂ ಸಮೀಪದಲ್ಲಿದೆ. ಪಾಪಾಗ್ನಿ ಮಠದ ದೂರ ಬಂದು ಅಂದರೆ ಬೆಂಗಳೂರಿಂದ 60 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿಕ್ಕಬಳ್ಳಾಪುರದಿಂದ 6 ಕಿಲೋಮೀಟರ್ದಲ್ಲಿ ಇರುತ್ತೆ ಅಂತರದಲ್ಲಿ ಇದೆ. ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣದಿಂದ ಸಹ 6 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಪಾರ್ವತಿ ದೇವಿ ಸುಂದರವಾಗಿ ಆಸೀನರಾಗಿರುವ ಶಾಂತಮಯ ದೇವಾಲಯವನ್ನು ಕಾಣಬಹುದು. ಹಾಗೆ ಪ್ರಶಾಂತ ವಾತಾವರಣ ಮತ್ತು ಆಧ್ಯಾತ್ಮಿಕ ಅನುಭವಕ್ಕಾಗಿ ಈ ಸ್ಥಳವು ಪ್ರಸಿದ್ಧವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ 17ನೇ ಶತಮಾನದಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ ತಂಗಿ ಕಾಲಜ್ಞಾನ ಮತ್ತು ಆತ್ಮಜ್ಞಾನ ಕುರಿತು ತಮ್ಮ ಉಪದೇಶಗಳನ್ನು ನೀಡಿದ್ದರು ಎಂದು ಹೇಳಲಾಗುತ್ತದೆ. ನಾನು ಹೇಳಿದ್ನಲ್ಲ, ವೀರಪಾಪಮಾಂಬ ತಾಯಿಗೆ ವೀರಬ್ರಹ್ಮಯ್ಯನವರು ಇಲ್ಲಿ ವಿಶ್ವರೂಪ ತೋರಿಸಿರೋಂತಹ ಪಾದ ಇದಾಗಿರುತ್ತೆ. ಇಲ್ಲಿ ಉದ್ಭವವಾಗುವಂತಹ ನದಿ, ಹಾಗೆ ಎದುರುಗಡೆ ಕಾರ್ ಕಾಣ್ತಾ ಇದೆಯಲ್ಲ, ಆ ಕಡೆ ಹೋದರೆ ಅಲ್ಲಿ ಶಿವಲಿಂಗ ಅನ್ನೋದಿದೆ. ಈ ಕಡೆ ರೈಟ್ ಸೈಡ್ ಹೋದರೆ ಅಲ್ಲಿರೋದು ಪಾಪಾಗ್ನಿ ಮಠ ಆಗಿರುತ್ತೆ. ತುಂಬ ಸತ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೋಡಿ, ಇಲ್ಲಿ ಧ್ವಜಸ್ತಂಭ ಸಹ ಕಾಣ್ತಾ ಇದೆ. ಈ ದೇವಾಲಯ ಪಕ್ಕ ನಾವು ಏನು ಕೇಳ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪಾಪಾಗ್ನಿ ಮಠ ಅಂದರೆ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡುವಂತಹ
ಇರೋದಕ್ಕೆ ಪಾಪಾಗ್ನಿ ಮಠ ಅಂತ ಸಹ ಕರೀತಾರೆ. ಹಾಗೆ ಕಾಶಿಯಿಂದ ತಂದಂತಹ ಲಿಂಗವನ್ನು ಸ್ವಾಮಿ ಸ್ವತಃ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಲ್ಲಿ ಹಾಕಿರೋದು ನೀವು ಇಲ್ಲಿ ಎಲ್ಲರೂ ಕಾಣ್ತಾ ಇರ್ಬೋದು. ಲಿಂಗವನ್ನು ನೋಡಿ, ಉತ್ತರಾಭಿಮುಖ ಲಿಂಗ ಅಂತ ಹೇಳ್ತಾ ಇದ್ದಾರೆ. ಈ ಲಿಂಗ ಅನ್ನೋದು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಇಲ್ಲಿ ನಾವು ಕಾಣ್ಬೋದು. ಕಾಶಿಯಿಂದ ತಂದಂಥ ಚಿಕ್ಕ ಲಿಂಗ ದೊಡ್ಡ ಶಿವಲಿಂಗವಾಗಿ ಪರಿವರ್ತನೆಗೊಂಡಿದೆ. ಅಂದರೆ ಶಿವಲಿಂಗ ಹೋಗಿ ಚಿಕ್ಕ ಲಿಂಗ ಹೋಗಿ ದೊಡ್ಡ ಲಿಂಗ ಆಗಿ ಪರಿವರ್ತನೆಗೊಂಡಿದೆ. ಇಲ್ಲಿ ಸಹ ಭಕ್ತಾದಿಗಳೆಲ್ಲ ಸೇರಿ ನಮಸ್ಕರಿಸುತ್ತಾರೆ. ಹಾಗೆ ಆಷಾಢ ಮಾಸದ ಪೌರ್ಣಿಮೆ ನಂತರ ಒಂದು ವಾರದ ನಂತರ ಇಲ್ಲಿ ಆರಾಧನೆ ಮಹೋತ್ಸವ ಅನ್ನೋದು ನಡೆಯುತ್ತೆ. ಖಂಡಿತ ನಿಯರ್ ಬೈ ಇರೋರು ಎಲ್ಲರೂ ಹೋಗಿ ಪ್ರತಿದಿನವೂ ಸಹ ಇಲ್ಲಿ ದೇವಾಲಯ ತೆರೆದಿರುತ್ತೆ. ಹಾಗೆ ಪ್ರವಾಸಿ ತಾಣ ಸಹ ಆಗಿರುತ್ತೆ. ಹಾಗೆ ಸತ್ಯವಾದ ದೇವಸ್ಥಾನ ಅಂತ ಸಹ ಹೇಳ್ಬೋದು. ತಮ್ಮ ಇಚ್ಛೆಗೆ ಏನು ಬೇಕೋ ಕೇಳಿದ್ರೆ ಎಲ್ಲ ನೆರವೇರಿಸ್ತಾನೆ ನಮ್ಮ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಂತ ಹೆಮ್ಮೆಯಿಂದ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಂತೂ ಸತ್ಯ ಕೂಡ. ಹಲವು ಊರುಗಳಿಂದ ವಿಶ್ವಬ್ರಾಹ್ಮಣರ ಅಂದರೆ ವಿಶ್ವಕರ್ಮ ಅವರು ಎಲ್ಲರೂ ಬಂದು ಇಲ್ಲಿ ಸೇರಿ ಈ ಆರಾಧನಾ ಮಹೋತ್ಸವವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅನ್ನದಾಸೋಹ, ಅನ್ನ ಸಂತರ್ಪಣೆ ಎಲ್ಲ ಸಹ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷವೂ ಸಹ. ಅಷ್ಟೇ ಅಲ್ಲದೆ ಈ ತಿಂಗಳು ಅಂದರೆ ನಿನ್ನೆ 6ನೇ ತಾರೀಕಲ್ವ, ಮುಂದಿನ ತಿಂಗಳು ಅದೇ ತಾರೀಕಿನಂದು ಸಹ ಇಲ್ಲಿ ಜಾತ್ರಾ ಮಹೋತ್ಸವನ ನಡೆಯುತ್ತೆ ಅನ್ನೋದು ನಮಗೆ ಇನ್ಫಾರ್ಮೇಷನ್ ಸಹ ಬಂದಿದೆ. ಖಂಡಿತವಾಗ್ಲೂ ಎಲ್ಲರೂ ವಿಸಿಟ್ ಮಾಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಾನು ಮತ್ತೊಮ್ಮೆ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ. ಚಿಕ್ಕಬಳ್ಳಾಪುರದಿಂದ ಆಟೋ ಫೆಸಿಲಿಟಿ ಸಹ ಇದೆ, ಇಲ್ಲಿಗೆ ಬರ್ಬೋದು. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ. ಹೆಂಗನ್ನಿಸ್ತು ಈ ವಿಡಿಯೋ? ಎಲ್ರಿಗೂ ನಮ್ಮ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳಿಸ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.